ನಾನು ದೇವರು ಅಂತಾನೆ ನಂಬಿರೋ ನಾನು ಕುಮಾರಣ್ಣನ, ನಿಖಿಲ್ ಅಣ್ಣನ, ಆಮೇಲೆ ಇನ್ಯಾವುದೇ ಇದ್ರ ರಾಜಕಾರಣಿಗಳು ದಯವಿಟ್ಟು ಒಂದು ಬಾರಿ ಇಲ್ಲಿ ಬಂದು ನೋಡ್ರಿ ಇಂಥ ಪುಣ್ಯಾತ್ಮಗಳಿಗೆ ಉಸಿರಾಡಕ್ಕೆ ಈಗಾಗಲೇ ಇಲ್ಲಿ ಸೀಟು ಈ ಬಿಸಿ ಗಾಳಿ ಬರ್ತೈತೆ, ಇರೋಕ್ಕಾಗಲ್ಲ. ಏನೋ ಒಂದು ಆಶ್ರಮ ಮಾಡ್ತಾವ್ರೆ, ಅವ್ರಿಗೆ ದಯವಿಟ್ಟು ಸಹಾಯ ಮಾಡಿಕೊಡಿ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ನಮ್ಮ JDS ಕಾರ್ಯಕರ್ತರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಕುಮಾರಸ್ವಾಮಿ ಸರ್ಗಾಗಿರ್ಬೋದು, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ನಾನು ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದೀನಿ. ಸುಮಾರು 4 ವರ್ಷದಿಂದ ಬರಬೇಕು ಅಂತ ಇದೆ. ಈ ದೇವ್ರ ಮಕ್ಕಳನ್ನ ನೋಡಬೇಕು ಅಂತೇಳಿ, ಆ ದೇವ್ರ ಮಕ್ಕಳನ್ನ ನೋಡ್ಕೋತಾರಂಥ ಪುಣ್ಯಾತ್ಮರನ್ನ ನೋಡಬೇಕು ಅಂತೇಳಿ ನನ್ನ ಕೈಲಿ ಆಯ್ತಾ ಇರಲ್ಲ. ಇವತ್ತೇನೋ ನನ್ನ ಕೈಲಾಗಿದೆ ಅಂತ ಬಂದು ಇದು ಮಾಡಿದ್ದೀನಿ. ಇವರು ದೊಡ್ಡದಾಗಿ ಒಂದು ಆಶ್ರಮ ಮಾಡ್ತಾವ್ರೆ. ನಾನೊಬ್ಬ JDS ಲೀಡ್ರು, ಕನ್ನೆಪುರದಲ್ಲಿ ಚಿಕ್ಕ ಮಟ್ಟದ ಲೀಡ್ರ್, ಕಾರ್ಯಕರ್ತ. ನಾನು ಹೇಳ್ಕೊಳ್ಳೋದೇನಂತಂದರೆ, ಇಂಥ ಪುಣ್ಯಾತ್ಮರುಗಳು 175 ಜನ ಇಲ್ಲಿ ನಿರಾಶ್ರಿತರಿದ್ದಾರೆ. ಒಬ್ಬರು ನೋಡ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಆಗಲ್ಲ, ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿ ಇಲ್ಲಿ ನೋಡಿದೆ, ಈಗಾಗಲೇ ಒಬ್ಬರು ನನಗೆ ಕರ್ಕೊಂಬಂದ್ರೆ ಶುಗರ್ ಪೇಷೆಂಟು, ಅಲ್ಲೇ ಎಲ್ಲ ಆಗ್ಬಿಡ್ತೈತೆ. ಅಂಥವ್ರನ್ನೂ ಕೂಡ ಭಾರಿ ಜಾಗೃತಿಯಾಗಿ ನೋಡಿಕೊಂಡು ಮೆಡಿಕಲ್ ಕೂಡ ಸ್ವಂತಾಗಿ ಇದು ಮಾಡ್ಬಿಟ್ಟಾರೆ. ಇವರೊಂದು ದೊಡ್ಡದಾಗಿ ಒಂದು 1000 ಬೆಡ್ ಇರುವಂಥ ಆಶ್ರಮನ ಮಾಡ್ತಾವ್ರೆ. ದಯವಿಟ್ಟು ನಾನು JDS ಕಾರ್ಯಕರ್ತನಾಗಿ ನಾನು ರಾಜಕೀಯ ಇದ್ದವ್ರನ್ನ ನಾನು ಹೇಳಲ್ಲ, ಆದರೂ ರಾಜಕೀಯ ಯಾಕೆ ಹೇಳ್ತೀನಿ ಅಂತ ನೋಡಿದ್ರೆ ಇಲ್ಲಿ ಕಣ್ಣಲ್ಲಿ ನೀರು ಬರ್ತೈತೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ದೇವರು ಅಂತಲೇ ನಂಬಿರೋ ನಾನು ಕುಮಾರಣ್ಣನ, ನಿಖಿಲ್ ಅಣ್ಣನ, ಆಮೇಲೆ ಇನ್ಯಾವುದೇ ಇದ್ರ ರಾಜಕಾರಣಿಗಳು ದಯವಿಟ್ಟು ಒಂದು ಬಾರಿ ಇಲ್ಲಿ ಬಂದು ನೋಡ್ರಿ ಇಂಥ ಪುಣ್ಯಾತ್ಮಗಳಿಗೆ ಉಸಿರಾಡಕ್ಕೆ ಈಗಾಗಲೇ ಇಲ್ಲಿ ಸೀಟು ಈ ಬಿಸಿ ಗಾಳಿ ಬರ್ತೈತೆ, ಇರೋಕ್ಕಾಗಲ್ಲ. ಏನೋ ಒಂದು ಆಶ್ರಮ ಮಾಡ್ತಾವ್ರೆ, ಅವ್ರಿಗೆ ದಯವಿಟ್ಟು ಸಹಾಯ ಮಾಡಿಕೊಡಿ. ಕುಮಾರಣ್ಣ, ನಾನು ನಿಮ್ಮ ಅಭಿಮಾನಿ, ನಿಮ್ಮ ಇವತ್ತವರೆಗೂ ಬಂದಿಲ್ಲ ಕುಮಾರಣ್ಣ. ನಾನು ನಿಖಿಲಣ್ಣ, ಏನೋ ನಿಮ್ಮ ಕೈಯೆಲ್ಲ ಕಾಲಂತೀನಿ. ಇದು ನೋಡ್ರೆ ನನಗೆ ಕೈ ಕಿತ್ಕೊಳ್ಳೋಂಗೆ ಆಯ್ತದೆ ಕುಮಾರಣ್ಣ. ನಾವೆಲ್ಲ ಏನು ಇಲ್ಲದೆ ಇದ್ದವ್ರು, ಆದರೂ ನಮ್ಮ ಕೈಲಿ ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ ಬರ್ತೀವಿ. ಕೈ ಮುಗಿತೀನಿ. ಕುಮಾರಣ್ಣ, ನಿಖಿಲಣ್ಣ ನೋಡಿದ್ರೆ ಇದೊಂದು ಫಾರ್ವರ್ಡ್ ಮಾಡಿ ಎಲ್ಲರೂ ದಯವಿಟ್ಟು. ಈ ಆಶ್ರಮ ಒಂದು ಅದ್ಭುತವಾಗಿ ಬೆಳೀಲಿ, ಅದ್ಭುತವಾಗಿ ಇದು ಮಾಡಲಿ. ಪುಣ್ಯಾತ್ಮರು 108 ಜನ 100 ಥರ ಮಾತಾಡೋರು, ಪಾಪ ಪುಣ್ಯಾತ್ಮ ದೇವ್ರ ಸಮಾನ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಯ್ತವ್ರು. ಎಲ್ಲ ಥರ ಫೆಸಿಲಿಟಿ ಐತಿ. ಇಲ್ಲಿ ನೋಡ್ತಾ ಇದ್ದೀನಿ, ಸ್ವಲ್ಪ ಏನೋ ಆಶ್ರಮ ಮಾಡ್ತಾವ್ರು, ಅದಕ್ಕೊಂದು ಸಹಾಯ ಮಾಡಿ ಬಂದು ಇಲ್ಲಿ ಒಂದು ಅವರ್ ಬಂದು ನೋಡಿ. ಪ್ರತಿ ಭಾನುವಾರ ಪ್ರತಿ ದಿವಸನೂ ಕೂಡ ನಮ್ಮ ಅಣ್ಣವ್ರು ಇರ್ತಾರೆ ದೇವರು. ದಯವಿಟ್ಟು ಬಂದು ಭೇಟಿ ಮಾಡಿ ನೋಡಿ, ಕಷ್ಟ ಸುಖ ಸ್ವಲ್ಪ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ದೀನಿ. 108 ಜನ ಒಳ್ಳೆ ಕೆಲಸ ಮಾಡ್ತಾರೋ ಯಾರು ಬಿಡಲ್ಲ ಅಣ್ಣ. ಒಂದು ಮಾತಾಡ್ತಾರೆ, ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ. ಒಳ್ಳೆ ಹಣ್ಣಿಗೆ 108 ಕಲ್ಲು ಹೊಡಿಯೋದು, ಅದಕ್ಕೆ ತಲೆ ಕೆಡ್ಸ್ಕೊಬೇಡ ಅಣ್ಣ. ಭಗವಂತ ಅವನೇ, ದೇವ್ರ ಅವನೇ. ನಮ್ಮಂಥವ್ರು ಏನು ಇಲ್ಲದವ್ರು ನಮ್ಮಂಥವ್ರು ಇದೀವಣ್ಣ. ನಾವು ಇದು ಮಾಡ್ತೀವಣ್ಣ. ನಿಮ್ಮ ಆಶೀರ್ವಾದ ಇರಲಿ ಅಣ್ಣ. ನಮಗೂ ಆರೋಗ್ಯ ಬಗ್ಗೆ ಕೊಟ್ಟು, ನಿಮಗೂ ಆರೋಗ್ಯ ಬಗ್ಗೆ ಕೊಟ್ಟು, ನಿಮ್ದು ಕೊಟ್ಟು ಕಾಪಾಡೋಣ. ಇಲ್ಲಿರೋರೆಲ್ಲ ಕಾಪಾಡೋಣ. ಈಗ ಯಾರಾದ್ರೂ ನನ್ನ ಬಗ್ಗೆ ಮಾತಾಡ್ತಾವ್ರೆ ಅಂದ್ರೆ ಅವ್ರು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಭಗವಂತನ ಬಗ್ಗೆ ಮಾತಾಡ್ತಾರೆ. ಹೌದಣ್ಣ. ಅಂದ್ರೆ ನನಗೆ ಅವಮಾನ ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ. ನಾನ್ ಮಾಡೋ ಕೆಲಸ ಅವ್ರು ಮೆಚ್ಚುವಂಗ್ ಮಾಡ್ತಾ ಇದೀನಿ ಹೊರತು ಜನ ಮೆಚ್ಚಲಿ ಅಂತ. ನಾನು ಸತತ 6 ವರ್ಷದಿಂದ ನೋಡಿದ್ರಣ್ಣ ನಿಮ್ಮ ಬಗ್ಗೆ. ನಮಗೆ ಇನ್ನು ಪ್ರತಿಯೊಂದು ನೀವು ಆಗ್ತಿರುವಂತ ಇದು ನೋಡ್ತಾ ಇದೀನಿ. ಯಾರು ಏನೇ ಅಂದ್ರೂ ತಲೆ ಕೆಸ್ಕೊಬೇಡೋಣ. ಆ ಭಗವಂತ ಅವನೇ ಒಳ್ಳೇದು ಮಾಡ್ತಾನಣ್ಣ. ಕುಮಾರಸ್ವಾಮಿ ಸರ್ಗೆ ಮತ್ತು ನಿಖಿಲ್ ಅಣ್ಣ ಅವ್ರಿಗೆ ನಾನು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀನಿ, ಮಾಧ್ಯಮದಲ್ಲಾಗಿರ್ಬೋದು. ಯಾವುದು ಇದುವರೆಗೂ ಸರ್ಕಾರದ ಅನುದಾನಗಳಾಗಲಿ, ಯಾವ ರಾಜಕೀಯ ಸಪೋರ್ಟ್ ಆಗಲಿ ನನಗೆ ಸಿಕ್ಕಿಲ್ಲ ಅನ್ನೋದು ಭಾಳ ಬೇಜಾರಿನ ಸಂಗತಿ. ಬಟ್ ಆದರೆ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಣ್ಣವ್ರು ಹೇಳ್ದಾಗೆ ಈ ವಿಡಿಯೋ ಏನಾದರೂ ಕುಮಾರಸ್ವಾಮಿ ಅವ್ರಿಗೆ ತಲುಪಿದ್ರೆ, ನಮ್ಮ ಕುಮಾರಸ್ವಾಮಿ ಅವರು ಇದನ್ನು ಏನಾದರೂ ನೋಡಿದ್ರೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂತ ನಾನು ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ನಮ್ಮ JDS ಕಾರ್ಯಕರ್ತರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಕುಮಾರಸ್ವಾಮಿ ಸರ್ಗಾಗಿರ್ಬೋದು, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ಅವ್ರಿಗೇನಾದ್ರೂ ಈ ವಿಡಿಯೋ ತಲುಪಿದ್ರೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರು ದುಡ್ಡು ಕಾಸು ಸಹಾಯ ಮಾಡ್ಲಿಲ್ಲ ಅಂದ್ರೂ ಅಲ್ಲಿಗೆ ಬೇಕಾಗುವಂತ ಮೆಟೀರಿಯಲ್ ಸಹಾಯ ಸಿಗಬಹುದು. ನಮ್ ಗ್ಯಾರಂಟಿ ಐತೆ ಅಣ್ಣ. ಕುಮಾರಣ್ಣ ತಲುಪಿದ್ರೆ 100% ಖಂಡಿತ ಮಾಡ್ತಾರೆ ಅಂತ ಅವರಲ್ಲಿ. ಕುಮಾರಸ್ವಾಮಿ ಸರ್ ಅಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಈ ವಿಡಿಯೋ ಏನಾದ್ರು ತಲುಪಿದ್ರೆ ಒಂದ್ಸತಿ ವಿಸಿಟ್ ಮಾಡಿ. ನೀವು ಸಹಾಯ ಮಾಡೋದಕ್ಕೆ ಮಾಡೋದು ಬಿಡೋದು ಸೆಕೆಂಡ್ರಿ. ಒಂದ್ಸತಿ ಈ ಜಾಗಕ್ಕೆ ಬಂದೋಗಿ. ದೇವ್ರ ಮಕ್ಕಳು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ.